ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಇದರ ಸಹಯೋಗದಲ್ಲಿ ರಾಜ್ಯದಲ್ಲಿ ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆಯನ್ನು ವಿರೋಧಿಸಿ ಹಾಗೂ ಹಳೆಯ ಮೀಸಲಾತಿ ನಿಯಮದಂತೆ ತ್ವರಿತವಾಗಿ ನೇಮಕಾತಿ ನಡೆಸಲು ಒತ್ತಾಯಿಸಿ ಮಾರ್ಚ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಚಲೋ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ವಿವಿಧ ಯೂನಿವರ್ಸಿಟಿ ಪ್ರಾಧಿಕಾರ ಮತ್ತು ಕೆಲ ಇಲಾಖೆಗಳ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗಳ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಗುಂಪಿಗೆ ಶೂನ್ಯ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿತ್ತು. ನಂತರ ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭೋವಿ ಸಮಾಜದ ತಾಲೂಕಾ ಅಧ್ಯಕ್ಷ ಗಾಳಪ್ಪ ಬೋವಿ ಎಲ್ಲ ಜನಾಂಗದ ಸಮುದಾಯದವರು ಭಾಗವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಕೊಪ್ಪಳ ಜಿಲ್ಲಾ ಬೋವಿ ಒಡ್ಡರ ಸಮಾಜ ಇದೇ ದಿನಾಂಕ ಬೆಂಗಳೂರಿನಲ್ಲಿ 24ನೇ ತಾರೀಕು ಕೊಪ್ಪಳ ಜಿಲ್ಲಾದ್ಯಂತ ಸಾವಿರಾರು ಜನ ಆ ಮೀಸಲಾತಿ ಹೋರಾಟಕ್ಕೆ ಭಾಗವಹಿಸಬೇಕಂತೇಳಿ ಈ ಮೂಲಕ ನಿಮ್ಮ ಪತ್ರಿಕೆ ಮೂಲಕ ಬೋವಿ ಸಮಾಜದವರಿಗೆ ತಿಳಿಸುವುದೇನೆಂದ್ರೆ ಇದ್ರ ಮುಖಾಂತರ ತಿಳಿಸುವ ಒಂದು ವಿಷಯವಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ವಿ. ಅದರ ಜೊತೆಯಾಗಿ ಇವತ್ತು ಮೀಸಲಾತಿ ಇಂದಿನ ದಿನದಲ್ಲಿ ಏನೈತಿ, ಇವತ್ತು ನಾಗಮೋಹನ್ ದಾಸ್ ವರದಿ ಏನೈತಲ್ಲ ಆ ವರದಿ ಕೂಡ ಸರಿಯಾದ ರೀತಿಯಲ್ಲಿ ಆಗಿಲ್ಲ, ಸರಿಯಾದ ಅಂಕಿ ಅಂಶ ಕೂಡ ಸರಿಯಾಗಿ ತಿಳಿದಿಲ್ಲ. ಹೀಗಾಗಿ ನಾಗಮೋಹನ್ ದಾಸ್ ವರದಿ ಧಿಕ್ಕರಿಸಿ ನಾವು ಯಥಾ ರೀತಿ ಇಂದಿನ ರೀತಿ ಏನಿತ್ತು ಅದೇ ರೀತಿಯಾಗಿ ಮುಂದುವರಿಬೇಕಂತೇಳಿ ಈ ರಾಜ್ಯದಲ್ಲಿ ಲಕ್ಷ ಜನಸಂಖ್ಯೆ ಬೆಂಗಳೂರಿನಲ್ಲಿ ಸೇರಿ ಪ್ರತಿಭಟನೆ ಮಾಡಕತ್ತೀವಿ. ಅದರ ಜೊತೆಗೆ ಇನ್ನು ಉಳಿದಂತ ಜಾತಿಗಳೆಲ್ಲವೂ ಇವತ್ತು ಬೋವಿ, ಲಂಬಾಣಿ, ಕೊರಮ, ಕೊರಚ, ಚಲವಾದಿ ಇನ್ನು ಉಳಿದಂತ ಎಲ್ಲಾ ಜಾತಿಗಳು ಸೇರಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುತ್ತೇನೆ. ಒಳ ಮೀಸಲಾತಿ ಎಷ್ಟೊಂದು ಅನ್ಯಾಯ ಮತ್ತು ಅಪ್ರಾಯೋಗಿಕ ಎಂಬುದು ಜಗಜ್ಜಾಹೀರಾತಾಗಿದೆ. ಈ ಘೋರ ಅನ್ಯಾಯ ಖಂಡಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ನಾಡಿನ ಬಂಜಾರು, ಭೋವಿ, ಕೊರಮ, ಕೊರಚ, ಛಲವಾದಿ, ಚರ್ಮಕಾರದಂತಹ ಸೂಕ್ಷ್ಮ ಪರಿಶಿಷ್ಟ ಜಾತಿಗಳ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಮಾರ್ಚ್ 24ರಂದು ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಮಹಿಳಾ ಅಧ್ಯಕ್ಷ ಪುಷ್ಪಾಂಜಲಿ ಗುನ್ನಾಳ್ ಕರೆ ನೀಡಲಾಗಿದ್ದಾರೆ. 24 ಮಾರ್ಚ್ ನಾವೇನ್ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಬೋವಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಆದ್ರಿಂದ ನಮ್ಮ ಇವತ್ತಿನ ಗಂಗಾವತಿ ತಾಲೂಕಿನಲ್ಲಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜನಾಂಗಕ್ಕೆ ಕರೆ ಕೊಡಕ್ಕಾಗಿ ನಾವು ಈ ಸಮಾವೇಶ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಾವು ಹೆಚ್ಚಿನದಾಗಿ ನಾವು ಕರೆ ಕೊಡ್ಬೇಕಂದ್ರೆ ಯುವಕರು, ನಮ್ಮ ಜನಾಂಗದಿಂದ ಯುವಕರು ಹೆಚ್ಚಿನದಾಗಿ ಬರಬೇಕು ಕೊಪ್ಪಳ ಡಿಸ್ಟಿಕ್ ಇಂದ, ಮತ್ತೆ ಇಡೀ ನಮ್ಮ ಕರ್ನಾಟಕದಿಂದನೂ ನಮ್ಮ ಜನಾಂಗ ಅತಿ ಹೆಚ್ಚಿನದಾಗಿ ಈ ಬಾರಿ ನಾವು ಪ್ರತಿಭಟನೆ ಮಾಡ್ಬೇಕು. ಏನ್ ABC ಅಂತ ವರ್ಗಗಳು ಮಾಡಿದಾರ ಅದನ್ನ ಹಿಂಪಡಿಬೇಕು. ಈಗ ಯುವಕರು ಏನ್ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯುವಕರಿಗೆ ನಾವು ಮಾನ್ಯತೆ ಕೊಟ್ಟಿದ್ದಾರೆ, ಜಾಬ್ಗಳು ಸರ್ಕಾರಿ ಉದ್ಯೋಗಗಳು ಕರೀತಿದ್ದಾರೆ. ಅದರಲ್ಲಿ ಏನು ಹಳೆ ಮೀಸಲಾತಿ ಏನಿದೆಯೋ ಅದೇ ಪ್ರಕಾರ ನಮಗೆ ನಮ್ಮ ಮಕ್ಕಳಿಗೆ ಕೊಡ್ಬೇಕು ಅಂತಂದೇಳಿ ನಾವು ಈ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ನಾವು ಆದೇಶ ನಮ್ಮ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಇದೇ ಪ್ರಕಾರ ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಈ ಮೀಸಲಾತಿ ಸಿಗ್ಲಿಲ್ಲ ಅಂದ್ರೆ ಇನ್ನೂ ಪ್ರತಿಭಟನೆ ಇನ್ನೂ ಜೋರಾಗುತ್ತೆ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಹೇಳಕ್ ಆಗಲ್ಲ. ಯುವಕರೆಲ್ಲ ಎದ್ದು ನಿಂತಿರೋದ್ರಿಂದ ನಾವು ಯುವಕರಿಗೆ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ. ಇದೇ ಸರ್ಕಾರ ನಮಗೆ ಯುವಕರಿಗೆ ನಾವು ದಯವಿಟ್ಟು ಕೇಳ್ತಿದ್ದೀವಿ, ಇದೇ ಮೀಸಲಾತಿ ಕರೆದಿದ್ದೀರಲ್ಲ ಸರ್ಕಾರಿ ನೌಕರಿ, ಹಳೆ ಮೀಸಲಾತಿ ಪ್ರಕಾರನೇ ನೀವು ಆಯ್ಕೆ ಮಾಡ್ಬೇಕು ಅಂತಂದೇಳಿ ABC ವರ್ಗವನ್ನ ತೆಗೆದು ಹಳೆ ಮೀಸಲಾತಿ ಪ್ರಕಾರನೇ ಈ ನೌಕರಿಯನ್ನ ಕೊಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಬೇಡ್ಕೊಂತಿದೀವಿ. ಹೌದು, ಇದು ಜನಾಂಗ, ಸರ್ಕಾರ ಪಕ್ಷ ಭೇದ ಇಲ್ಲ ಇದರಲ್ಲಿ. ಇದು ನಮ್ಮ ಜನಾಂಗದ ಪರವಾಗಿ ಅವ್ರು ಬೆಂಬಲ ಕೊಡ್ಬೇಕು, ಕೊಡ್ತಾ ಇದ್ದಾರೆ. ಸರ್ಕಾರ ನಮ್ಮ ಜನಾಂಗದಿಂದಾನೇ ಅವ್ರು ಕೋಟಾದಲ್ಲಿ ಮಿನಿಸ್ಟರ್ ಆಗಿರೋದು. ನಮ್ಮ ಜನಾಂಗಕ್ಕೆ ಅವ್ರು ಮೊದಲ ಆದ್ಯತೆ ಕೊಡ್ತಾನೂ ಇದ್ದಾರೆ, ಕೊಡ್ತಾರೆ, ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ಕನಕಗಿರಿ ಅಧ್ಯಕ್ಷ ಭೋಜಪ್ಪ, ಕಾರಟಗಿ ಅಧ್ಯಕ್ಷ ಪಂಪಾಪತಿ ಸೇರಿದಂತೆ ರವಿ, ಹನುಮಂತಪ್ಪ ಗುತ್ತೇದಾರ್, ಹುಲಿಗೇಶ್ ಬಂಡಿ, ವೆಂಕಟೇಶ್ ರಾಂಪುರ್, ಸೋಮಪ್ಪ, ಸಾಯಿನಗರ್, ಈರಪ್ಪ ಕಟ್ಟಿಮನಿ, ಮಣಿಕಂಠ, ರಾಘವೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್ ಟಿ ಪಬ್ಲಿಕ್ ನ್ಯೂಸ್ ಚಾನಲ್.
ನಮ್ಮ ಚಾನೆಲ್ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮದೇನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.